ವೆಲ್ಕಮ್ ಟು ಶಾಲೆ ಮನೆ ಪಾಠ. ಇವತ್ತು ನಾವು ಇಂಗ್ಲಿಷ್ನಲ್ಲಿ ಯಾವ ರೀತಿ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಬಹುದು ಎಂಬುದನ್ನು ನೋಡುವ. ಈ ಪ್ರಶ್ನೆಯನ್ನು ನಾನು ಚಾಟ್ ಜಿಪಿಟಿಗೆ ಹೇಳಿದೆ. ಅದು ಕೊಟ್ಟ ಉತ್ತರ ಹೀಗಿದೆ ನೋಡಿ. ಮೊದಲನೇದಾಗಿ ಹ್ಯಾಪಿ ಬರ್ತ್ಡೇ. ರಿಪೀಟ್ ಮಾಡಿ ನೀವು, ಹ್ಯಾಪಿ ಬರ್ತ್ಡೇ. ಇದೊಂದು ಸಾಮಾನ್ಯ ಸೆಂಟೆನ್ಸ್ ಆಗಿದೆ. ಹ್ಯಾಪಿ ಬರ್ತ್ಡೇ ಅಂದರೆ ಹುಟ್ಟುಹಬ್ಬದ ಶುಭಾಶಯಗಳು. ಪೊಲೈಟ್ ವಿಶ್ ಯಾವ ರೀತಿ ಮಾಡ್ಬೋದು ಅಂದರೆ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಇದು ಸ್ವಲ್ಪ ಪೊಲೈಟ್ ಆಗಿ ಹೇಳುವ ವಿಧಾನ ಆಗಿದೆ. ಇನ್ನು ಸಿಂಪಲ್ ಫುಲ್ ಸೆಂಟೆನ್ಸ್ ಯಾವ ರೀತಿ ಇದೆ ಅಂತ, ವಿಶ್ ಯು ಎ ಹ್ಯಾಪಿ ಬರ್ತ್ಡೇ, ವಿಶ್ ಯು ಎ ಹ್ಯಾಪಿ ಬರ್ತ್ಡೇ. ಇದಕ್ಕೆ ಅರ್ಥವೇನು? ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಪಾರ್ಟ್ 4 ಮಾಡುವ. ಫಾರ್ ಫ್ರೆಂಡ್ಗೆ, ನಮ್ಮ ಗೆಳೆಯರಿಗೆ ಯಾವ ರೀತಿ ಹೇಳ್ಬೋದು ಎಂದು ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಫ್ರೆಂಡ್, ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಫ್ರೆಂಡ್. ಮತ್ತು ಬ್ರದರ್ ಸಿಸ್ಟರ್ಗಳಿಗೆ ಯಾವ ರೀತಿ ಹೇಳ್ಬೋದು ಅಂದರೆ ಹ್ಯಾಪಿ ಬರ್ತ್ಡೇ ಡಿಯರ್ ಬ್ರದರ್. ಇದು ಬ್ರದರಿಗೆ. ಹ್ಯಾಪಿ ಬರ್ತ್ಡೇ ಡಿಯರ್ ಸಿಸ್ಟರ್. ಇನ್ನು ಬ್ಲೆಸ್ಸಿಂಗ್ ಸೆಂಟೆನ್ಸ್ ಅಂದರೆ ಆಶೀರ್ವಾದ ಮಾಡೋದು ಯಾವ ರೀತಿ ಅಂದರೆ ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಗ್ರೇಟ್ ಡೇ, ಹ್ಯಾವ್ ಎ ಗ್ರೇಟ್ ಡೇ. ಹ್ಯಾವ್ ಎ ವಂಡರ್ಫುಲ್ ಇಯರ್ ಅಹೆಡ್, ಹ್ಯಾವ್ ಎ ವಂಡರ್ಫುಲ್ ಇಯರ್ ಅಹೆಡ್. ಈಗ ಪ್ರಾಕ್ಟೀಸ್ ಮಾಡುವ. ನಾನು ಕನ್ನಡದಲ್ಲಿ ಹೇಳ್ತೇನೆ, ನೀವು ಇಂಗ್ಲೀಷ್ನಲ್ಲಿ ಹೇಳಿ. ಹುಟ್ಟುಹಬ್ಬದ ಶುಭಾಶಯಗಳು ಯಾವ ರೀತಿ ನೀವು ಹೇಳಿ. ಎರಡನೇದು, ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಶುಭಾಶಯಗಳು ಅಂದರೆ ಏನು? ಹ್ಯಾಪಿ ಬರ್ತ್ಡೇ. ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು? ವಿಶ್ ಯು ಹ್ಯಾಪಿ ಬರ್ತ್ಡೇ, ವಿಶ್ ಯು ಎ ಹ್ಯಾಪಿ ಬರ್ತ್ಡೇ. ವೆರಿ ಗುಡ್. ಸೊ ಕ್ಲೋಸಿಂಗ್ ಹೇಗಿದೆ ಅಂತೆ, ಇಂದು ನಾವು ಇಂಗ್ಲೀಷ್ನಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋದು ಕಲಿತದ್ದು. ಇವತ್ತು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಧೈರ್ಯವಾಗಿ ಇಂಗ್ಲೀಷ್ ಮಾತನಾಡಿ. ವಿಡಿಯೋ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ.